ಸ್ನೇಹಿತರೆ, ಇದು ನಿಮಗೆ ಗೊತ್ತಾ? ಅಮೆರಿಕದಲ್ಲಿರುವ ಬುಫೋರ್ಡ್ ಕೊಲೊರಾಡೋ ಜಗತ್ತಿನಲ್ಲೇ ಒಂದೇ ಒಂದು ಊರು. ಅಲ್ಲಿನ ಪಾಪ್ಯುಲೇಷನ್ ಕೇವಲ ಒಂದೇ ಒಂದು. ಹೌದು ಸ್ನೇಹಿತರೆ, ನೀವು ಸರಿಯಾಗಿ ಕೇಳಿದ್ದೀರಿ. ಅವರ ಹೆಸರು ಡಾಮ್ಸ್ ಹೇಮನ್ಸ್. ಅವರು ಆ ಊರಿನ ಸ್ಟ್ರೀಟ್ ಕ್ಲೀನರ್ ಮತ್ತು ಮೇಜರ್ ಆಗಿದ್ದಾರೆ. ನೀವು ಯೋಚನೆ ಮಾಡಿ, ಆ ನಗರವನ್ನು ಒಬ್ಬ ವ್ಯಕ್ತಿ ನೋಡಿಕೊಳ್ಳುವುದಾದರೆ ಎಷ್ಟೊಂದು ಕಷ್ಟವಾಗುತ್ತೆ ಅಂತ. ನಾವು ಇವತ್ತು ಮಾತನಾಡಲು ಹೋಗುತ್ತಿರುವುದು ಒಂದು ಊರಿನದ್ದಲ್ಲ, ಪೂರ ನಮ್ಮ ಜಗತ್ತಿನದ್ದು. ನಿಮ್ಮನ್ನು ಬಿಟ್ಟು ಜಗತ್ತಿನಲ್ಲಿರುವ ಎಲ್ಲ ಜನರು ಮಾಯವಾದರೆ ಏನೆಲ್ಲ ಆಗಬಹುದು ಅಂತ. ಇದನ್ನು ತಿಳಿಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲಕ್ಕಿಂತ ಮೊದಲು ಜಗತ್ತಿನಲ್ಲಿರೋ ಎಲ್ಲ ಜನರು ಮಾಯವಾದ ಮೇಲೆ ನಿಮಗೆ ತಕ್ಷಣವೇ ಗೊತ್ತಾಗುವುದಿಲ್ಲ ಪ್ರಪಂಚದಲ್ಲಿರೋ ಎಲ್ಲ ಜನರು ಮಾಯವಾಗಿದ್ದಾರೆಂದು. ಇನ್ಫ್ಯಾಕ್ಟ್ 100% ಶೋರ್ ಆಗಿ ಹೇಳುವುದಕ್ಕಾಗುವುದಿಲ್ಲ ನಾನೊಬ್ಬನೇ ಉಳಿದಿದ್ದೇನೆಂದು. ಯಾಕೆಂದರೆ ಜಗತ್ತು ತುಂಬಾ ದೊಡ್ಡದಾಗಿದೆ. ಅದರ ಮುಂದೆ ಸಣ್ಣನೇ ಇರುವೆ ಹಾಗೆ. ಜಗತ್ತಿನಲ್ಲಿರುವ ಎಲ್ಲ ಜನರು ಅಚಾನಕ್ಕಾಗಿ ಮಾಯವಾದರೆ ರೋಡ್ ಮೇಲೆ ಓಡಾಡುತ್ತಿರುವ ವಾಹನ ಡಿಕ್ಕಿ ಹೊಡೆದು ತುಂಬಾ ದೊಡ್ಡ ಆಕ್ಸಿಡೆಂಟ್ ಆಗುತ್ತೆ. ಅಷ್ಟೇ ಅಲ್ಲದೆ ಪೂರಾ ಜಗತ್ತಿನಲ್ಲಿಯೂ ದೊಡ್ಡ ಪ್ರಮಾಣದಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಇದರ ಜೊತೆಗೆ ಆಕಾಶದಲ್ಲಿ ಹಾರಾಡುತ್ತಿರುವ ಏರೋಪ್ಲೇನ್ ಪೈಲಟ್ ಇಲ್ಲದ ಕಾರಣ ತುಂಬಾ ದೊಡ್ಡ ಗಾತ್ರದ ಏರೋಪ್ಲೇನ್ ಕ್ರ್ಯಾಶ್ ಆಗುತ್ತೆ. ರೆಸ್ಟೋರೆಂಟ್, ಶಾಪಿಂಗ್ ಮಾಲ್, ಅಂಗಡಿಗಳು ಎಲ್ಲವೂ ಓಪನ್ ಆಗಿರುತ್ತೆ, ಆದರೆ ಮನುಷ್ಯರು ಇರೋದಿಲ್ಲ. ನಿಮಗೆ ದೊಡ್ಡ ಸಮಸ್ಯೆ ಆಗೋದು ಎಲೆಕ್ಟ್ರಿಸಿಟಿನಿಂದ. ಯಾಕೆಂದರೆ ನಮ್ಮ ಪ್ರಪಂಚದಲ್ಲಿರುವ ದೊಡ್ಡ ಪವರ್ ಪ್ಲಾಂಟ್ ಅನ್ನು ರೆಗ್ಯುಲರ್ ಬೇಸಿಸ್ನಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಆದರೆ ಮನುಷ್ಯರು ಇಲ್ಲದರಿಂದ ಕರೆಂಟ್ ಇರೋದಿಲ್ಲ. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಏರಿಯಾದಲ್ಲಿ ಪವರ್ ಜನರೇಟರ್ ಇದ್ದರೆ ಇದರಿಂದ ಕೆಲಸ ಮಾಡಬಹುದು. ಅದಲ್ಲದೆ ಸೋಲಾರ್ ಪ್ಯಾನೆಲ್ನ ಸಹಾಯ ಪಡಿಬಹುದು. ಅದು ಸ್ವಲ್ಪ ಸಮಯಗಳು ಮಾತ್ರ. ಕರೆಂಟಿನ ಜೊತೆಗೆ ಇಂಟರ್ನೆಟ್ಟಿನ ಅಡ್ವಾಂಟೇಜ್ ಕೂಡ ನಿಮಗೆ ಸಿಗೋದಿಲ್ಲ. ನಾರ್ಮಲ್ ಪವರ್ ಪ್ಲಾಂಟ್, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ನಲ್ಲಿರುವ ನೀರು ತುಂಬ ಶೆಕೆಯಿಂದ ಅಲ್ಲಿರುವ ನೀರು ಆವಿಯಾಗಿ ಬಿಡುತ್ತೆ. ದೊಡ್ಡ ಗಾತ್ರದಲ್ಲಿ ವಿಷಕಾರಿ ರೇಡಿಯೇಷನ್ ಹರಡುತ್ತೆ. ಇದರಿಂದ ದಿನದಿಂದ ದಿನಕ್ಕೆ ತುಂಬ ಜಾಸ್ತಿ ರೇಡಿಯೇಷನ್ ಹರಡಲು ಶುರುವಾಗುತ್ತೆ. ರೇಡಿಯೇಷನ್ ಗಾಳಿ ಮತ್ತು ನೀರಿನ ಜೊತೆಗೆ ತುಂಬಾ ವೇಗವಾಗಿ ಹರಡುತ್ತೆ. ಇದರಿಂದ ಸೀದಾ ಗಿಡ ಮರಗಳಿಗೆ ಪರಿಣಾಮ ಬೀಳುತ್ತೆ. ಈ ಜಗತ್ತಿನಲ್ಲಿ ನೀವು ಬದುಕಲು ಎಲ್ಲಕ್ಕಿಂತ ಮೊದಲು ಆಹಾರ ಬೇಕು. ಅದು ತುಂಬಾ ಸರಳವಾಗಿ ದೊಡ್ಡ ಮಾಲ್ ಮತ್ತು ಗ್ರೋಸರಿ ಅಂಗಡಿಗಳಲ್ಲಿ ಸಿಗುತ್ತೆ. ಅಲ್ಲಿನ ಆಹಾರ ಸಮಯದ ಜೊತೆಗೆ ಹಾಳಾಗುವ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ಆದರೆ ಸ್ವಲ್ಪ ಆಹಾರ ವರ್ಷ ಪೂರ್ತಿ ನಿಮ್ಮ ಜೊತೆಗೆ ಇಡಬಹುದು. ಅದು ಅಕ್ಕಿ, ಮಿಲ್ಕ್ ಪೌಡರ್ ಮತ್ತು ಹನಿ. ಮನುಷ್ಯರು 6 ವಾರದವರೆಗೂ ಊಟ ಇಲ್ಲದೆ ಬದುಕಬಹುದು, ಆದರೆ ನೀರಿಲ್ಲದೆ 6 ದಿನ ಬದುಕೋಕ್ಕಾಗೋದಿಲ್ಲ. ಇದರಿಂದ ನಿಮಗೆ ಗೊತ್ತಾಗುತ್ತೆ ಊಟ ಇಲ್ಲದೆ ಬದುಕಬಹುದು, ಆದರೆ ನೀರಿಲ್ಲದೆ ಬದುಕೋಕ್ಕಾಗೋದಿಲ್ಲ ಅಂತ. ಅದಕ್ಕೆ ನೀರನ್ನು 2 ವರ್ಷ ನಿಮ್ಮ ಜೊತೆಗೆ ಇಡಬಹುದು. ಇದರ ಜೊತೆಗೆ ನೀವು ಬದುಕಲು ನೀರನ್ನು ಶುದ್ಧೀಕರಣ ಮಾಡಲು ಕಲಿಯಬೇಕಾಗುತ್ತೆ. ಯಾಕೆಂದರೆ ನೀರು ಸಾಮಾನ್ಯವಾಗಿ 2 ವರ್ಷದವರೆಗೂ ಕುಡಿಯಲು ಯೋಗ್ಯವಾಗಿರುತ್ತೆ. ಅದಾದ ಮೇಲೆ ಕುಡಿಯಲು ಆಗೋದಿಲ್ಲ. ಒಬ್ಬರೇ ಇರಲು ನಿಮಗೆ ಬೇಕಾಗುತ್ತೆ ಒಂದು ಮನೆ. ಅದು ಬೆಟ್ಟದ ಮೇಲೆ ಇದ್ದರೆ ನಿಮಗೆ ತುಂಬಾ ಸೇಫ್ ಆಗಿರುತ್ತೆ. ಯಾಕೆಂದರೆ ಮಾನವರು ನಿರ್ಮಿಸಿದ ದೊಡ್ಡ ಕೆರೆ, ಡ್ಯಾಮ್ ಮುಂತಾದವು ಒಡೆದು ತೆಗ್ಗಿನಲ್ಲಿರುವ ಪ್ರದೇಶಗಳು ಮುಳುಗುವ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಆದರೆ ಬೆಟ್ಟದ ಮನೆಯಲ್ಲಿ ಇರೋದರಿಂದ ಕಾಡು ಪ್ರಾಣಿಗಳಿಂದ ದೂರ ಇರಬಹುದು. ನೀವು ಆ ಮನೆಯಲ್ಲಿ ಇರಲು ನಿಮಗೆ ಬೇಕಾಗುತ್ತೆ ರೈಫಲ್ ಅಥವಾ ಬಂದೂಕು. ಯಾಕೆಂದರೆ ಮನುಷ್ಯರು ಇಲ್ಲದ ಕಾರಣ ಕಾಡಿನಲ್ಲಿರುವ ಪ್ರಾಣಿಗಳು ಲೋಕಲ್ ಏರಿಯಾದಲ್ಲಿ ವಾಸಿಸಲು ಶುರು ಮಾಡುತ್ತೆ. ಜೂ ಪಾರ್ಕ್ನಲ್ಲಿರುವ ಪ್ರಾಣಿಗಳು ಆಹಾರ ಇಲ್ಲದ ಕಾರಣ ಹೊರಗೆ ಬರಲು ಶುರು ಮಾಡುತ್ತೆ. ಅದಕ್ಕೆ ನೀವು ರೈಫಲ್ ಅಥವಾ ಬಂದೂಕಿನ ಸಹಾಯ ಪಡಿಬೇಕಾಗುತ್ತೆ. ಹಾಗೆ ನೀವು ಉಳಿದಿರುವ ಆಹಾರ ತಿಂದು ಸೋಲಾರ್ನಿಂದ ಲೈಟ್ ಪಡೆದು ಕಾಡು ಪ್ರಾಣಿಗಳಿಂದ ದೂರವಿದ್ದು 5-10 ವರ್ಷ ಉಳಿದರೆ ಇದರ ಮಧ್ಯೆ ನೀವು ತರಕಾರಿ ಮತ್ತು ಹಣ್ಣುಗಳನ್ನು ಬೆಳೆಯುವುದನ್ನು ಕಲಿಯಬೇಕಾಗುತ್ತೆ. ನೀವು ಬೇಕಾದರೆ ವೇರ್ ಗ್ರಿಲ್ ಆಗಬಹುದು. ಯಾಕೆಂದರೆ ಕಾಡಿನಲ್ಲಿರುವ ಪ್ರಾಣಿಗಳನ್ನು ಬೇಟೆಯಾಡಿ ತಿಂದು ಬದುಕಬಹುದು. ಈ 10 ವರ್ಷದ ಒಳಗೆ ದೊಡ್ಡ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಪ್ರಾಪರ್ ಮೇಂಟೈನ್ ಇಲ್ಲದ ಕಾರಣ ಮನುಷ್ಯರು ವಾಸಿಸಲು ಯೋಗ್ಯವಾಗಿರುವುದಿಲ್ಲ. ಯಾಕೆಂದರೆ ಯಾವುದೇ ಸಮಯದಲ್ಲಿ ಮುರಿದು ಬೀಳುವ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ಆದರೆ ಯಾರೂ ಇಲ್ಲದಿರೋದ್ರಿಂದ ನೀವು ಒಬ್ಬಂಟಿಯಾಗಿಬಿಡ್ತೀರಿ. ನಿಮ್ಮ ಕಷ್ಟ ಸುಖನ ಹಂಚಿಕೊಳ್ಳಲು ಯಾರೂ ಇರೋದಿಲ್ಲ. ಒಬ್ಬನೇ ಈ ದೊಡ್ಡ ಜಗತ್ತಿನಲ್ಲಿ ಬದುಕುವ ಆಸೆಯೇ ಕೊನೆಗೊಳ್ಳುತ್ತೆ. ಈ ನರಕದ ಜೀವನದಲ್ಲಿ ಬದುಕಲು ನಿಮ್ಮ ತಲೆಯಲ್ಲಿ ಹಲವಾರು ಯೋಚನೆ ಹುಟ್ಟುತ್ತೆ. ಆದರೆ ಒಂಟಿತನದಿಂದ ದೂರವಿರಲು ಸಾಕು ಪ್ರಾಣಿಗಳ ಸಹಾಯ ಪಡಿಬೇಕಾಗುತ್ತೆ. ಆದರೆ ಸಾಕು ಪ್ರಾಣಿಯ ರಕ್ಷಣೆ ಕೂಡ ನೀವೇ ಮಾಡಬೇಕಾಗುತ್ತೆ. ಮನುಷ್ಯರು ಇಲ್ಲದ ಕಾರಣ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗಲು ಯಾವುದೇ ಇಂಟರ್ನ್ಯಾಷನಲ್ ಬೌಂಡ್ರಿ ಇರೋದಿಲ್ಲ. ಇದರ ಜೊತೆಗೆ ನಿಮ್ಮ ಆರೋಗ್ಯದ ಕಾಳಜಿ ತುಂಬಾ ಮಾಡಬೇಕಾಗುತ್ತೆ. ಯಾಕೆಂದರೆ ನಿಮಗೆ ಸಣ್ಣನೆಯ ಕಾಯಿಲೆ ಅಥವಾ ಗಾಯಗೊಂಡರೆ ಅದರ ಚಿಕಿತ್ಸೆ ಕೂಡ ನೀವೇ ಮಾಡಬೇಕಾಗುತ್ತೆ. ಆದರೆ ಸಣ್ಣನೆಯ ಗಾಯ ಅಥವಾ ಕಾಯಿಲೆಗೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಸಿಗದಿದ್ದರೆ ನಿಮ್ಮ ಸಾವು ಸಂಭವಿಸಬಹುದು. ನನಗೆ ಅನಿಸುತ್ತಿರೋ ಪ್ರಕಾರ ಟೈಮ್ ಸ್ಪೆಂಡ್ ಮಾಡಲು ಎಲ್ಲಕ್ಕಿಂತ ಬೆಸ್ಟ್. ಜಾಸ್ತಿ ಪುಸ್ತಕವನ್ನು ಓದಿ. ಇಂತಹ ಪರಿಸ್ಥಿತಿಯಲ್ಲಿ ಬದುಕಲು ಸಹಾಯವಾಗುತ್ತೆ. ಇನ್ನು ಸ್ವಲ್ಪ ವರ್ಷದಲ್ಲಿ ಮನುಷ್ಯರು ಇಲ್ಲದ ಕಾರಣ ಸ್ಪೇಸ್ನ ಸ್ಯಾಟಲೈಟ್ ಯಾರದೇ ಕಂಟ್ರೋಲ್ ಇಲ್ಲದ ಕಾರಣ
ಆಕಾಶದಿಂದ ಸ್ಯಾಟಲೈಟ್ಗಳು ತೆಳಗೆ ಬೀಳುತ್ತೆ. ಅದು ನಿಮಗೆ ಅನ್ನಿಸಬಹುದು ಆಕಾಶದಿಂದ ತಾರೆಗಳು ಮುರಿದು ಭೂಮಿಗೆ ಬೀಳ್ತಾ ಇದೆ ಎಂದು. ನೀವು ಹೋದ ಮೇಲೆ ಭೂಮಿ ಮೇಲಿನ ಬುದ್ಧಿವಂತ ಜೀವಿ ನಾಶವಾಗಿ ಬಿಡುತ್ತಾನೆ. ಮನುಷ್ಯರು ಇಲ್ಲದ ಕಾರಣ ಸಮಯದ ಜೊತೆಗೆ ದೊಡ್ಡ ದೊಡ್ಡ ನಗರಗಳು ಗಿಡಮರಗಳಿಂದ ಮುಚ್ಚಿ ಹೋಗುತ್ತದೆ. ಮನುಷ್ಯರು ಇಲ್ಲದ ಕಾರಣ ಜಗತ್ತಿನ ಇಕೋಸಿಸ್ಟಮ್ ಮೊದಲಕ್ಕಿಂತ ಬೆಟರ್ ಆಗಿರುತ್ತೆ. ಅಟ್ಮಾಸ್ಫಿಯರ್ನಲ್ಲಿ ಗ್ರೀನ್ ಹೌಸ್ ಗ್ಯಾಸ್ ಕಡಿಮೆಯಾಗುತ್ತೆ. ಮನುಷ್ಯರಿಂದ ಹರಡಿದ ರೇಡಿಯೇಷನ್ ಪೊಲ್ಯೂಷನ್ ಪೂರ್ಣ ಪ್ರಮಾಣದಲ್ಲಿ ಕಡಿಮೆಯಾಗಿ ಬಿಡುತ್ತೆ. ಈ ಇಕೋಸಿಸ್ಟಮ್ ಪ್ರಾಣಿಗಳ ಮೇಲೆ ತುಂಬಾ ಉಪಯೋಗವಾಗುತ್ತೆ. ಇದರಿಂದ ಪ್ರಾಣಿಗಳ ಸಂತಾನೋತ್ಪತ್ತಿ ಮತ್ತೆ ಜಾಸ್ತಿ ಆಗುತ್ತೆ. ಸಮುದ್ರದ ಜೀವಿಗಳಿಗೆ ಬೇಟೆ ಇಲ್ಲದ ಕಾರಣ ಸಮುದ್ರದ ಜೀವಿಗಳ ಪಾಪ್ಯುಲೇಷನ್ ತುಂಬಾ ವೇಗವಾಗಿ ಜಾಸ್ತಿ ಆಗುತ್ತೆ. ಮಾನವರು ಹುಟ್ಟುವಕ್ಕಿಂತ ಮೊದಲು ಭೂಮಿಯ ಕಂಡೀಷನ್ ಹೇಗಿತ್ತೋ ಅದೇ ಕಂಡೀಷನ್ಗೆ ಮತ್ತೆ ಹೋಗಿಬಿಡುತ್ತೆ. ನೀವು ಜಗತ್ತಿನಲ್ಲಿಯೇ ಕೊನೆಯ ವ್ಯಕ್ತಿ ಆದರೆ ಎಲ್ಲಕ್ಕಿಂತ ಮೊದಲು ಏನು ಮಾಡ್ತಿದ್ರಿ? ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.